ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಮೀಲ್ ಪ್ರಿಪೇರ್ ಮಾಡೋದಕ್ಕೋಸ್ಕರ ತುಂಬಾನೇ ಹೆಲ್ಪ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸೀಸನ್ಗೆ ಮಾಡಿಸಿರುವಂಥ ವಿಡಿಯೋನ ಮಿಸ್ ಮಾಡ್ಕೊಳ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಸಮ್ಮರ್ ಅಂದ್ರೇ ನೆನಪಾಗುವಂಥದ್ದು ಬಿಸಿಲು. ಈ ಒಂದು ಬಿಸಿಲಿನ ಹಬೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಬೋರಿಂಗ್ ಕೂಡ ಆಗ್ತಾ ಇರುತ್ತೆ, ಇಂಟ್ರೆಸ್ಟ್ ಕೂಡ ಇರಲ್ಲ. ಸಮ್ಮರ್ ಅಂದ್ರೇ ಮಕ್ಕಳಿಗೆ ಹಾಲಿಡೇಸ್ ಇರುತ್ತೆ. ಮಕ್ಕಳು ಮನೆಯಲ್ಲಿದ್ದರೆ ಅಥವಾ ನಾವು ಕೂಡ ಮನೆಯಲ್ಲಿರಬೇಕಾದ್ರೆ ಏನಾದರೂ ತಿನ್ಬೇಕನ್ನಿಸ್ತಾ ಇರುತ್ತೆ. ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಒನ್ ಬೈ ಒನ್ ನೋಡ್ತಾ ಹೋಗ್ತೀರಾ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ 2 ಸ್ನ್ಯಾಕ್ಸ್ ರೆಸಿಪೀಸ್ನ ನೀವು ನೋಡ್ಬೋದು. ಅದರಲ್ಲಿ ಒಂದು ಫ್ರೆಂಚ್ ಫ್ರೈಸ್. ಈ ಒಂದು ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಉದ್ದವಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆದಷ್ಟು ಸ್ಟಾರ್ಚ್ ಇಲ್ಲದೆ ಇರುವಂತಹ ಆಲೂಗಡ್ಡೆನ ತೊಗೊಂಡ್ರೆ ಬೆಟರ್. ಬಟ್ ನಾವು ಬೆಳೆದಿರುವಂಥ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಇದ್ದೇ ಇರುತ್ತೆ ಅಲ್ವಾ. ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಒಂದು 3 ರಿಂದ 4 ಸಾರಿ ತೊಳ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು 3 ರಿಂದ 4 ಬಾರಿ ನೀಟಾಗಿ ಟ್ಯಾಪ್ ವಾಟರಲ್ಲೇ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಅಗಲವಾಗಿರುವಂಥ ಪಾತ್ರೆಯಲ್ಲಿ ಹಾಕಿ ಸೈಡ್ಗೆ ಇಟ್ಕೊಳ್ಳಿ. 3 ರಿಂದ 4 ಬಾರಿ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿದಾದ್ಮೇಲೆ ನಾರ್ಮಲ್ ಮಿನರಲ್ ವಾಟರ್ ಇರುತ್ತೆ ಅಲ್ವಾ, ಕುಡಿಯೋ ನೀರು, ಆ ಒಂದು ಕುಡಿಯೋ ನೀರನ್ನ ಹಾಕ್ಬಿಟ್ಟು ಲಾಸ್ಟ್ ಟೈಮ್ ಒಂದ್ಸರಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಸರಿ ವಾಶ್ ಮಾಡಿದ್ರು ಕೂಡ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ತೆಗೆಯೋದಕ್ಕೋಸ್ಕರ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನೀವು ರೆಸ್ಟೋರೆಂಟ್ಸಲ್ಲಿ ಫ್ರೆಂಚ್ ಫ್ರೈಸ್ನ ತಿಂದಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಬರಬೇಕು ಅನ್ನೋದಾದರೆ ಈ ಒಂದು ಸ್ಟೆಪ್ನ ಮಿಸ್ ಮಾಡ್ದಿರಾ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ನೀರನ್ನ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಅದ್ರ ಮೇರೆಗೆ ಉಪ್ಪು ಮತ್ತು ನೀರಿನ ಕ್ವಾಂಟಿಟಿ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ರೀತಿ ನೀರು ಚೆನ್ನಾಗಿ ಕಾದಿದೆ ಅಂದಾಗ ನಾವು ಈ ರೀತಿ ಸಣ್ಣದಾಗಿ ಉದ್ದವಾಗಿ ಹಚ್ಚಿಟ್ಕೊಂಡಿದ್ದೀವಲ್ವ ಆಲೂಗಡ್ಡೆನ ಇದರಲ್ಲಿ ಹಾಕ್ಬಿಟ್ಟು ಒಂದು 2-3 ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ಅನ್ನೋದಾದರೆ ನೀವು ಆಲೂಗಡ್ಡೆ ಕುದಿಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಚೆಕ್ ಮಾಡಿದಾಗ ಕೈಯಲ್ಲಿ ಈ ರೀತಿ ನೀವು ಪ್ರೆಸ್ ಮಾಡಿದಾಗ ಕಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು 40 ರಿಂದ 60% ಅಷ್ಟು ಬೆಂದರೆ ಸಾಕಾಗುತ್ತೆ. ಒಳಗಡೆ ಸಾಫ್ಟಾಗಿರಬೇಕು, ಮೇಲೆ ಕ್ರಿಸ್ಪಿಯಾಗಿ ಇರಬೇಕು ಅನ್ನೋದಾದರೆ ಈ ರೀತಿ ನೀವು ಬೇಯಿಸಿಟ್ಕೊಂಡು ಈಗ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ನೀರು ಬಿಸಿಯಾಗಿರೋ ಕಾರಣ ನೀವು ಸಿಂಕಲ್ಲಿ ನೀರನ್ನ ಹಾಕಬೇಕಾದ್ರೆ ಸೈಡಲ್ಲಿ ಟ್ಯಾಪ್ನ ಕೂಡ ಆನ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಸಿಂಕ್ ಪೈಪ್ ಎಲ್ಲನೂ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸ್ನ ಒಂದು ಕ್ಲೀನಾಗಿರುವಂಥ ಬಟ್ಟೆ ಮೇಲೆ ಹರಡ್ತಾ ಇದ್ದೀನಿ. ಇದರಲ್ಲಿರುವಂತಹ ವಾಟರ್ ಎಲ್ಲನೂ ಹೋಗಬೇಕು, ಅಂದರೆ ತೇವಾಂಶ ಎಲ್ಲ ಏನಿರುತ್ತೆ ಅದೆಲ್ಲನೂ ಹೋಗಬೇಕು. ಇಲ್ಲಾಂದರೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಬಟ್ಟೆ ಮೇಲೆ ಹಾಕಿ ಹರಡಿದ್ದೀನಿ. ನೀರಿನಾಂಶ ಎಲ್ಲ ಹೋದ್ಮೇಲೆ ಇದನ್ನ ಫ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಮೈಕ್ರೋವೇವ್ ಅಥವಾ ಏರ್ ಫ್ರೈಯರಲ್ಲಿ ನೀವು ಫ್ರೈ ಮಾಡಿ ಇಟ್ಕೊಳ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಮೈಕ್ರೋವೇವ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಆಗಿ ಆಯಿಲಲ್ಲಿ ಕೂಡ ನೀವು ಡೀಪ್ ಫ್ರೈ ಅನ್ನೋದು ಮಾಡ್ಕೊಳ್ಬೋದು. ಮೈಕ್ರೋವೇವಲ್ಲಿ ಮಾಡ್ಕೊಂಡಿರೋದಕ್ಕೆ ಡೈರೆಕ್ಟಾಗಿ ನೀವು ಉಪ್ಪು ಖಾರ ಹಾಕ್ಕೊಂಡು ತೊಗೊಳ್ಬೋದು. ಒಂದು ವೇಳೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿರುವಂತಹ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುವಂಥ ಫ್ರೆಂಚ್ ಫ್ರೈಸ್ ಬೇಕು ಅನ್ನೋದಾದರೆ ಬಟ್ಟೆ ಮೇಲೆ ಹಾಕಿರುವಂತಹ ಆಲೂಗಡ್ಡೆ ಪೀಸಸ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೂ ಕೂಡ ಅಷ್ಟೇ ಪೂರ್ತಿ ಡೀಪ್ ಫ್ರೈ ಅನ್ನೋದು ಮಾಡಬಾರ್ದು. ಜಸ್ಟ್ ನಿಮಗೆ ಮೇಲೆ ಒಂದು ಲೇಯರ್ ಕ್ರಿಸ್ಪಿಯಾಗಿರೋದು ಬರಬೇಕಷ್ಟೇ. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಒಂದು 50% ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನಂಗೆ ನೀವು ತೆಗೆದು ಬಿಡಬೇಕಾಗತ್ತೆ. ಈ ರೀತಿ ಒಂದ್ಸರಿ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಉಳಿದಿರುವಂಥ ಆಲೂಗಡ್ಡೆ ಪೀಸಸ್ನೆಲ್ಲ ಕೂಡ ಇದೇ ರೀತಿಯೇ ಒಂದ್ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಆದಷ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಕಾದ್ಮೇಲೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದನ್ನೆಲ್ಲ ಕೂಡ ಒಂದು ಬಾಕ್ಸಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಒಂದು ಬಾಕ್ಸಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ನೀವು ಕಡಿಮೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಒಂದು ಪ್ಲೇಟಲ್ಲೇ ಡೈರೆಕ್ಟಾಗಿ ನೀವು ಫ್ರೀಸರಲ್ಲಿ ಇಡ್ಬೋದು. ಒಂದು ಅರ್ಧ ಗಂಟೆ ಫ್ರೀಸರಲ್ಲಿ ಇಟ್ಟಿದ್ದಾದ್ಮೇಲೆ ಈ ರೀತಿ ನೀವು ಫ್ರೈ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟಿದ್ದೀನಿ. ಯಾವಾಗ ಬೇಕೋ ಆವಾಗ ನಾವು ಇಮ್ಮಿಡಿಯೇಟಾಗಿ ವಿತಿನ್ 5 ಮಿನಿಟ್ಸಲ್ಲೇ ಫ್ರೆಂಚ್ ಫ್ರೈಸ್ ಅನ್ನೋದು ರೆಡಿ ಮಾಡ್ಕೊಳ್ಬೋದು. 2 ಸತಿ ಡೀಪ್ ಫ್ರೈ ಮಾಡಿದಾಗ್ಲೇ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಫ್ರೆಂಚ್ ಫ್ರೈಸ್ ಅನ್ನೋದು ರೆಡಿ ಆಗುತ್ತೆ.
ಈಗ ಈ ಒಂದು ಆಲೂಗಡ್ಡೆ ಪೀಸಸ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಎಷ್ಟು ಉಪ್ಪು ಖಾರ ಬೇಕೋ ನೋಡಿಕೊಂಡು ನೀವು ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ರೆಸ್ಟೋರೆಂಟ್ಸಲ್ಲೆಲ್ಲ ಕೂಡ ನೀವು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದಾಗ ಬಿಸಿಯಾಗಿ ಮಾಡಿ ಕೊಡ್ತಾರೆ ಅಲ್ವಾ. ಜಸ್ಟ್ ನಾನು ತೋರಿಸಿರೋಂಥ ಪ್ರೋಸೆಸ್ನ ಫಾಲೋ ಮಾಡಿ ಫ್ರೀಸರಲ್ಲಿ ಇಟ್ಟಿರ್ತಾರೆ. ಅದಾದಮೇಲೆ ನಾವು ಆರ್ಡರ್ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೊಂದು ಸರಿ ಡೀಪ್ ಫ್ರೈ ಅನ್ನೋದು ಮಾಡಿಬಿಟ್ಟು ಈ ರೀತಿ ಉಪ್ಪು ಖಾರನ ಸ್ಪ್ರಿಂಕಲ್ ಮಾಡಿ ಕೊಡ್ತಾರೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಆಲೂಗಡ್ಡೆ ಇದ್ದಾಗ ನೀವು ಈ ರೀತಿ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು 3/4 ಭಾಗದಷ್ಟು ಶುಂಠಿ, ಒಂದು ಫುಲ್ ಕಪ್ಪಲ್ಲಿ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು, ಶುಂಠಿ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲು. ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆನ ಯಾವ್ದು ಬೇಕಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನ ಕೂಡ ಮೆತ್ತಗೆ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ನುಣ್ಣಗೆ ಪೇಸ್ಟ್ ಆಗಿಲ್ಲ ಅನ್ನೋದಾದರೆ ಸ್ವಲ್ಪ ವಾಟರ್ನ ಹಾಕ್ಕೊಳ್ಬೋದು. ಉಪ್ಪು ಮತ್ತು ಎಣ್ಣೆನ ಹಾಕಿರೋದ್ರಿಂದ ತುಂಬ ದಿನವರೆಗೂ ಇದನ್ನು ಪ್ರಿಸರ್ವ್ ಮಾಡ್ಬೋದು. ಅಂದರೆ ನಾವು ಹೊರಗಡೆ ಡೈರೆಕ್ಟಾಗಿ ಇಡಬೇಕಾದ್ರೆ ಉಪ್ಪು ಎಣ್ಣೆನ ಹಾಕಿಲ್ಲ ಅನ್ನೋದಾದರೆ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಈ ರೀತಿ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ದಿನಗಳವರೆಗೂ ಉಪಯೋಗಿಸ್ಕೊಳ್ಬೋದು. ಈ ಒಂದು ಪೇಸ್ಟ್ ರೆಡಿಯಾಗಿದ್ದರೆ ಪಲಾವ್ ಇರ್ಬೋದು, ನಾನ್ ವೆಜ್ ರೆಸಿಪೀಸ್ಗಿರ್ಬೋದು, ಮತ್ತು ಲೆಮನ್ ರೈಸ್ ಇರ್ಬೋದು, ಈ ರೀತಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಮೀಲ್ ರೆಸಿಪೀಸ್ನೆಲ್ಲನೂ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ಉಪಯೋಗಿಸ್ಕೊಳ್ಬೋದು. ಬಟ್ ಮಾರ್ಕೆಟಲ್ಲಿ ತರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೊಂದು ಟೇಸ್ಟಿಯಾಗಿ ಇರಲ್ಲ. ಮನೇಲಿ ಮಾಡ್ಕೊಂಡಿರೋವಂಥದ್ದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಜಾಸ್ತಿ ಜಿಂಜರ್ ಗಾರ್ಲಿಕ್ ಇದ್ದಾಗ ಈ ರೀತಿ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟು ಕೆಲವೊಂದು ರೆಸಿಪೀಸ್ ಅಂದರೆ ಪಲ್ಯಗಳೆಲ್ಲ ತುಂಬ ಟೇಸ್ಟಿಯಾಗಿ ಆಗಬೇಕು, ಎಣ್ಣೆ ಕಡಿಮೆ ಹಾಕಬೇಕು ಅನ್ನೋದಾದರೆ ಈ ರೀತಿ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಬೋದು. ಈಗಾಗಲೇ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ, ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ಯಾವ ರೀತಿ ಟೇಸ್ಟಿಯಾಗಿ ಅಡುಗೆನ ಮಾಡ್ಕೊಳ್ಬೋದು ಅಂತ. ನೀವೇನಾದರೂ ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಟಿಪ್ಸ್ನ ನೀವು ನೋಡ್ತಾ ಹೋಗ್ತೀರಾ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಗಸೆ ಬೀಜ, ಎಳ್ಳು, ಹುಚ್ಚೆಳ್ಳು ಇದೆಲ್ಲದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಪುಟಾಣಿ ಮತ್ತು ಕಡಲೆ ಬೀಜನ ಹುರಿದಿರೋದನ್ನ ಹಾಕ್ಕೊಂಡು ಈ ರೀತಿ ತರಿಯಾಗಿ ಪೌಡರ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಕೂಡ ಈ ಪೌಡರ್ನ ಉಪಯೋಗಿಸ್ಕೊಳ್ಬೋದು. ಇದರಲ್ಲೇ ಸ್ವಲ್ಪ ಉಪ್ಪು ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಈ ರೀತಿ ಕೋರ್ಸ್ ಹಾಕಿ ಪೌಡರ್ನ ಮಾಡ್ಕೊಂಡ್ಬಂದಿದ್ದೀನಿ. ಈ ಪೌಡರ್ನ ತರಕಾರಿ ಪಲ್ಯಗಳಿಗೆ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ಜಸ್ಟ್ ಲಾಸ್ಟಲ್ಲಿ ನೀವು ಈ ಒಂದು ಪೌಡರ್ನ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಣ್ಣೆ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈ ಒಂದು ಪೌಡರ್ನ ಪಲ್ಯಗಳಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಐರನ್ ಮತ್ತು ಕ್ಯಾಲ್ಶಿಯಂನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ಯಾವ ರೀತಿ ಅಡುಗೆ ಮಾಡ್ಕೊಳ್ಬೋದು ಅನ್ನೋದನ್ನ ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಮೇಲೆ ಕಾಣುವಂಥ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಕ್ವಿಕ್ಕಾಗಿ ಗೋಬಿ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜಾಸ್ತಿ ಕೋಸೆಲ್ಲನೂ ತಂದಾಗ ನೀವು ಈ ರೀತಿಯಾಗಿ ಮಾಡಿ ಇಟ್ಕೊಳ್ಬೋದು. ಕೋಸನ್ನ ನಾನು ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ 1 ನಿಮಿಷ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದು ಕುದಿ ಬರೋವರೆಗೂ ಇದ್ದರೆ ಸಾಕಾಗುತ್ತೆ. ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೀರನ್ನ ಸಪ್ರೇಟ್ ಮಾಡಿ ಪೂರ್ತಿ ಡ್ರೈ ಆಗಿರುವಂಥ ಗೋಬಿನ ತೊಗೊಂಡಿದ್ದೀನಿ. ಅದರಲ್ಲಿ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಖಾರದ ಪೌಡರು, ಇದು ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ಬೋದು. ಇದೆಲ್ಲ ಕೂಡ ಹೋಮ್ ಮೇಡೇ ಆಗಿರೋದ್ರಿಂದ ನಾನು ಅದ್ರ ಪ್ರಕಾರ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಉಪ್ಪು ಖಾರ ಯಾವ ರೀತಿ ಬೇಕೋ ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಬೋದು. ಫಸ್ಟಿಗೆ ಎಲ್ಲದಕ್ಕೂ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಉಪ್ಪು ಖಾರ ಹೊಂಟೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತೋರಿಸ್ದಲ್ಲ, ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಗೋಬಿಯಲ್ಲೇ ಏನಾದರೂ ತೇವಾಂಶ ಇದ್ದರೆ ಅದೇ ಸಾಕಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಈಗ ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದೆಲ್ಲದನ್ನ ಕೂಡ ಫ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಕ್ವಿಕ್ಕಾಗಿ ನೀವು ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಪ್ರೋಸೆಸ್ನ ಫಾಲೋ ಮಾಡಿ. ಈ ರೀತಿ ನೀವು ಗೋಬಿನೆಲ್ಲ ಕೂಡ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾರ್ಮಲಾಗಿ ನೀವು ಸ್ಟ್ರೀಟ್ ಸೈಡಲ್ಲೆಲ್ಲನೂ ತಿಂದಾಗ ಮೊದಲೇ ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿರ್ತಾರಲ್ವ, ಅಲ್ಲಿ ಯಾವ್ಯಾವ ಆಯಿಲ್ನ ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಬಟ್ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಎಲ್ಲದನ್ನ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಒಂದು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ರೇಟ್ ಕಡಿಮೆ ಇದ್ದಾಗ, ಕೋಸೆಲ್ಲನೂ ಜಾಸ್ತಿ ತಂದಾಗ ಈ ರೀತಿ ನೀವು ಫಾಲೋ ಮಾಡ್ಬೋದು.
ಫ್ರೀಝರಲ್ಲಿ ಇಟ್ಕೊಂಡಿರೋವಂಥದ್ದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ. ಈಗ ಫ್ರೀಝರಲ್ಲಿರುವಂಥ ಗೋಬಿನ ತೆಗೆದಿದ್ದೀನಿ. ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆದರೆ ಇದರಲ್ಲಿರುವಂತಹ ಐಸ್ ಎಲ್ಲನೂ ಏನಿರುತ್ತೆ ಅದೆಲ್ಲ ಕೂಡ ಕೂಲ್ ಆಗುತ್ತೆ. ಈಗ ಒಂದು ಪಾತ್ರೆನ ತೊಗೊಳ್ತಾ ಇದ್ದೀನಿ, ಅಂದರೆ ಬಾಣಲಿನ ಇಟ್ಕೊಂಡು ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಒಂದ್ಸತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಅಗಲವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಉಪಯೋಗಿಸ್ಕೊಳ್ಬೋದು, ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಇದು ತುಂಬ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಕ್ರಂಚಿಯಾಗಿ ಆದಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಅರ್ಧ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಸೋಯಾ ಸಾಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಆಗಲೇ ಫ್ರೀಝರಲ್ಲಿಂದ ತೆಗೆದಿಟ್ಕೊಂಡಿರೋಂಥ ಗೋಬಿ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಈ ಒಂದು ಪ್ರೋಸೆಸ್ನ ಐ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿಯನ್ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರೋ ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಗೋಬಿನ ನೀವು ಫ್ರೈ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಮಕ್ಕಳು ಬೇಕು ಅಂದಾಗ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಬೋದು. ತುಂಬ ಹೆಲ್ತಿಯಾಗಿರುವಂಥ ಸ್ನ್ಯಾಕ್ಸ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ, ಇದನ್ನು ನಾನು ಟೊಮೆಟೊ ಸಾಸ್ನ ಉಪಯೋಗಿಸ್ಕೊಂಡು ಸರ್ವ್ ಮಾಡಿದ್ದೀನಿ. ಡೀಪ್ ಫ್ರೈ ಐಟಮ್ಸ್ ಆದರೂ ಕೂಡ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿ ಅಂತಲೇ ಹೇಳ್ಬೋದು. ಹೊರಗಡೆ ತಿನ್ನೋದಾದರೆ ಅವರು ಯಾವ ಆಯಿಲ್ನ ಉಪಯೋಗಿಸಿರ್ತಾರೋ ನಮಗೆ ಗೊತ್ತಿರಲ್ಲ ಅಲ್ವಾ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಈ ರೀತಿ ಗುಲಾಬ್ ಜಾಮೂನ್ಸ್ ಇರ್ಬೋದು, ಡ್ರೈ ಗುಲಾಬ್ ಜಾಮೂನ್ ಇರ್ಬೋದು, ತುಂಬ ಥರದ ಸ್ವೀಟ್ಸ್ನ ಮಾಡ್ಕೊಳ್ತಾ ಇರ್ತೀವಿ. ಈ ಸ್ವೀಟ್ಸ್ನೆಲ್ಲನೂ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದಕ್ಕೆ ಬೇಕಾಗಿರುವಂಥ ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಈ ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೂಡ ಡ್ರೈ ಜಾಮೂನ್ ಎಲ್ಲ ಮಾಡಬೇಕಾದ್ರೆ ಈ ಪೌಡರ್ನ ಉಪಯೋಗಿಸ್ಕೊಳ್ತೀನಿ ಅಂತ. ಒಣಗಿರುವಂತಹ ತೆಂಗಿನಕಾಯಿನ ತೊಗೊಂಡು ಮೇಲೆ ಇರುವಂಥ ಸಿಪ್ಪೆನೆಲ್ಲ ಕೂಡ ತೆಗಿತಾ ಇದ್ದೀನಿ. ತೆಗೆದಿದ್ದಾದಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಪೌಡರ್ನ ತೇವಾಂಶ ತಗಲ್ದಿರ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಹೊರಗಡೆನೇ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಸ್ವೀಟ್ಸ್ ಎಲ್ಲ ಕೂಡ ಮಾಡ್ಕೊಳ್ಬೇಕಾದ್ರೆ ಇಮ್ಮಿಡಿಯೇಟಾಗಿ ಈ ಪೌಡರ್ನ ನಾವು ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು ಡ್ರೈ ಜಾಮೂನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೊಕೊನೆಟ್ ಪೌಡರ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ ಪೀಸಸ್ನ ಇದರಲ್ಲಿ ಡಿಪ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋದಷ್ಟೇ. ಜಾಮೂನ್ ರೆಸಿಪಿ ನಿಮಗೆ ಪೂರ್ತಿ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಒಂದೇ ಹಿಟ್ಟಲ್ಲಿ 3 ರೀತಿಯಾಗಿರುವಂಥ ಸ್ವೀಟ್ಸ್ನ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಇರುತ್ತೆ. ಟೇಸ್ಟ್ ವೈಸ್ ತುಂಬ ಡಿಲಿಷಿಯಸ್ ಆಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇದರ ಪೂರ್ತಿ ರೆಸಿಪಿ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಬೇಸಿಗೆ ಆಗಿರೋದ್ರಿಂದ ಬಾಳೆಹಣ್ಣು ಬೇಗನೆ ಕಪ್ಪಗಾಗ್ತಾ ಇರುತ್ತೆ. ಕಪ್ಪಗಾದರೂ ಕೂಡ ಒಳಗಡೆ ಬಾಳೆಹಣ್ಣು ಅನ್ನೋದು ಚೆನ್ನಾಗೇ ಇರುತ್ತೆ. ಸ್ವೀಟ್ನೆಸ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಈ ರೀತಿಯಾಗಿರುವಂಥ ಬಾಳೆಹಣ್ಣನ್ನ ಸಾಮಾನ್ಯವಾಗಿ ಮನೆಯಲ್ಲಿ ತಿನ್ನಕ್ಕೆ ಇಷ್ಟಪಡಲ್ಲ ಅಲ್ವಾ. ಆ ಟೈಮಲ್ಲಿ ಈ ರೀತಿ ಒಂದು ಪೇಪರ್ನ ತಗೊಳ್ಳಿ, ಅಂದರೆ ಜಿಪ್ಲಾಕ್ ಕವರ್ ಇದ್ರೆ ತಗೊಳ್ಬೋದು, ಇಲ್ಲಾಂದರೆ ಒಂದು ಬಾಕ್ಸ್ನ ತಗೊಳ್ಳಿ. ಮೇಲೆ ಇರುವಂಥ ಬ್ಲಾಕ್ ಕಲರ್ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಡೆ ಇರುವಂಥ ಬಾಳೆಹಣ್ಣ ನೀಟಾಗಿದ್ರೆ ತೆಗೆದ್ಬಿಟ್ಟು ಈ ರೀತಿ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿ ಇಟ್ಕೊಳ್ಳಿ. ಎಷ್ಟು ಬಾಳೆಹಣ್ಣು ಇದೆಯೋ ಅಷ್ಟನ್ನ ತೆಗೆದು ಈ ರೀತಿಯಾಗಿ ಹಾಕಿ ಇಟ್ಕೊಂಡು ಇದನ್ನ ಮಿಲ್ಕ್ ಶೇಕ್ಸ್ಗೋಸ್ಕರ ಉಪಯೋಗಿಸ್ಕೊಳ್ಬೋದು. ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ತಿಕ್ಕಾಗಿ ಬರಬೇಕು ಅಂದರೆ ಬಾಳೆಹಣ್ಣ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಬದಲಾಗಿ ಸ್ವೀಟ್ ಆಗಿರುವಂಥ ಈ ಒಂದು ಬಾಳೆಹಣ್ಣ ಉಪಯೋಗಿಸ್ಕೊಂಡು ಶುಗರ್ ಕ್ವಾಂಟಿಟಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಅಥವಾ ಕಪ್ ಕೇಕ್ಸ್ ಎಲ್ಲ ಮಾಡಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಪೂರ್ತಿ ರೆಸಿಪಿ ಅನ್ನೋದು ಏನು ಶೇರ್ ಮಾಡಿಲ್ಲ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಬಾಳೆಹಣ್ಣ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳೋದು ಹೆಲ್ತ್ಗೇನು ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ಇರೋವಂಥ ಬಾಳೆಹಣ್ಣ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಅನ್ನೋದಾದರೆ ಈ ರೀತಿ ಜಿಪ್ಲಾಕ್ ಕವರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಿಲ್ಕ್ ಶೇಕ್ ಎಲ್ಲನೂ ಮಾಡಿದಾಗ ಉಪಯೋಗಿಸ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಡೋದಾದರೆ 1 ದಿನ 2 ದಿನದೊಳಗಡೆ ಮುಗಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಫ್ರೀಝರಲ್ಲಿ ಇಟ್ಕೊಂಡು 1 ವಾರದವರೆಗೂ ಇಟ್ಟು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು, ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಶುಂಠಿ ಏನಾದರೂ ಇದ್ದರೆ ಪೌಡರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು. ಶುಂಠಿನ ಮಾರ್ಕೆಟಿಂದ ತಂದಾಗ ನೀಟಾಗಿ ತೊಳೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಅಡುಗೆಗೆಲ್ಲ ಶುಂಠಿ ಉಪಯೋಗಿಸ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಇರುವಂಥ ಸಿಪ್ಪೆನ ತೆಗೆದು ಈ ರೀತಿ ಒಂದು ಪ್ಲೇಟಲ್ಲೇ ಇಟ್ಕೊಳ್ಳಿ. ಅದನ್ನು ಬಿಸಾಡ್ದಿರೋ ಒಂದು ಕಡೆಗೆ ಇಟ್ಕೊಂಡ್ರೆ ಡ್ರೈ ಶುಂಠಿ ಪೌಡರ್ನ ಮಾಡ್ಕೊಳ್ಬೋದು.
ಇನ್ನು ಕೆಲವೊಂದ್ಸರಿ ಶುಂಠಿ ಹಳೇದಾಗ್ಬಿಟ್ಟಿರುತ್ತೆ ಅಲ್ವಾ, ಅಥವಾ ನೀವು ಜಾಸ್ತಿ ಶುಂಠಿ ತೊಗೊಂಡು ಬಂದಾಗ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಒಂದ್ಸತಿ ಪೂರ್ತಿ ಡ್ರೈ ಆಗಿದೆ, ಬಟ್ ಆದರೂ ಅದ್ರ ಮೇಲೆ ಧೂಳಿರುತ್ತೆ ಅನ್ನೋದ್ರಿಂದ ಒಂದ್ಸರಿ ನೀರಲ್ಲಿ ತೊಳಿತಾ ಇದ್ದೀನಿ. ತೊಳೆದಿದ್ದಾದ್ಮೇಲೆ ಈ ಒಂದು ಶುಂಠಿನ ಒಣಗಿಸ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಡ್ರೈ ಆಗಿರೋದ್ರಿಂದ ಬೇಗನೆ ಒಣಗೋಗ್ಬಿಡುತ್ತೆ. ಬಿಸಿಲಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಬಟ್ಟೆನ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು 2 ರಿಂದ 1 ಗಂಟೆ ಕಾಲ ಬಿಸಿಲಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ನಾವು ತೊಳೆದಿರೋದ್ರಿಂದ ಅದ್ರ ಮೇಲಿರುವಂಥ ನೀರೆಲ್ಲ ಏನಿರುತ್ತೆ ಅದು ಬೇಗನೆ ಒಣಗೋಗ್ಬಿಡುತ್ತೆ. ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡ ಶುಂಠಿ ಆದರೆ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ನಿಮಗೆ ಶುಂಠಿ ಪೌಡರ್ ಚೆನ್ನಾಗಿ ಬರಬೇಕು ಕಲ್ಲರು ಅನ್ನೋದಾದರೆ ಸ್ವಲ್ಪ ಅರಿಶಿಣದ ಕೊಂಬನ್ನ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೆವಿ ಫುಡ್ಸ್ ಎಲ್ಲ ಕೂಡ ತಿಂದಾಗ ಮಸಾಲ ಟೀ ಎಲ್ಲನೂ ಮಾಡ್ಕೊಳ್ಬೇಕಾದ್ರೆ ಇದು ಉಪಯೋಗ ಆಗುತ್ತೆ. ಜಸ್ಟು ಪಿಂಚಪ್ ಈ ಪೌಡರ್ನ ಟೀ ಒಳಗಡೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಶುಂಠಿ ಎಲ್ಲ ಜಾಸ್ತಿ ರೇಟ್ ಇದ್ದಾಗ ಡೈರೆಕ್ಟಾಗಿ ಪೌಡರ್ನೇ ಉಪಯೋಗಿಸ್ಕೊಳ್ಬೋದು. ಇದು ಲಾಸ್ಟ್ ಇಯರ್ ಮಾಡಿರೋವಂಥ ಪೌಡರ್, ಇದು ಈಗ ಮಾಡ್ತಾ ಇರೋವಂಥ ಪೌಡರ್. ಆಗಲೇ ಹೇಳ್ದಂಗೆ ಕಲರ್ ಚೆನ್ನಾಗಿರಬೇಕು ಅನ್ನೋದಾದರೆ ಸ್ವಲ್ಪ ಅರಿಶಿನ ಅಥವಾ ಅರಿಶಿನ ಕೊಂಬನ್ನ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ಶುಂಠಿ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಹೆವಿ ಫುಡ್ಸ್ ಎಲ್ಲನೂ ತಿಂದಾಗ ಒಂದು ಮಸಾಲ ಟೀ ಕುಡಿಬೇಕು ಅನ್ನೋದಾದರೆ ಈ ರೀತಿ ಶುಂಠಿ ಪೌಡರಿಂದ ನೀವು ಟೀನ ಮಾಡ್ಕೊಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಗೋಬಿ ಮಂಚೂರಿಯನ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತೆಲ್ಲನೂ ನೋಡಿದ್ದೀರಾ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಯೂಸ್ಫುಲ್ ಆಗುವಂಥ ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೆಲವೊಂದು ವಿಡಿಯೋಸ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.